ಶಾಲೆ ಎಂದರೆ ಮಕ್ಕಳಿಗೆ ಶಿಕ್ಷಣ ಕೇಂದ್ರ ಮಾತ್ರವಲ್ಲದೆ ಆಟದ ಮೈದಾನವೂ ಹೌದು. ಅಷ್ಟೇ ಅಲ್ಲ, ಮಕ್ಕಳು ಶಿಕ್ಷಣವನ್ನು ಶಿಕ್ಷೆ ಎಂದು ಭಾವಿಸದೆ ಅದೊಂದು ನಲಿಯುತ್ತಲೇ ಕಲಿತರೆ ಮಕ್ಕಳ ಭವಿಷ್ಯಕ್ಕೂ ಉತ್ತಮ, ಸಮಾಜಕ್ಕೂ ಶ್ರೇಯಸ್ಕರ. ಹಾಗಾಗಿಯೇ ಚಿಕ್ಕಬಳ್ಳಾಪುರ ಪೂರ್ಣಪ್ರಜ್ಞಾ ಶಾಲೆ ಶೈಕ್ಷಣಿಕ ವರ್ಷದ ಮೊದಲ ದಿನವಾದ ಇಂದು ಮಕ್ಕಳಿಗೆ ಚಾಕ್ಲೇಟ್ ನೀಡಿ ಟೆಡ್ಡಿ ಬೇರ್ ಮತ್ತು ಮಿಕ್ಕಿ ಮೌಸ್ ಮೂಲಕ ಸ್ವಾಗತ ಕೋರಿ ಮಕ್ಕಳಲ್ಲಿ ಆನಂದ ಉಂಟು ಮಾಡುವಲ್ಲಿ ಯಶಸ್ವಿಯಾಯಿತು. ಶಾಲಾ ಆಡಳಿತ ಮಂಡಳಿಯ ಈ ಪ್ರಯತ್ನ ಮಕ್ಕಳು ಮಾತ್ರವಲ್ಲದೆ ಪೋಷಕರಲ್ಲಿಯೂ ಖುಷಿ ತಂದಿದ್ದು, ಶಾಲೆಯ ಈ ಕಾರ್ಯಕ್ಕೆ ಶಹಬಾಸ್ ಗಿರಿ ನೀಡಿದ್ದಾರೆ. ಇನ್ನು ಈ ಶಾಲೆಯ ಹೆಸರು ಪೂರ್ಣಪ್ರಜ್ಞಾ ಶಾಲೆ ಅಂತ, ಅಂದರೆ ಜ್ಞಾನದಲ್ಲಿ ಪರಿಪೂರ್ಣ ಎಂಬ ಅರ್ಥ. ಮಧ್ವಾಚಾರ್ಯರ ಈ ಹೆಸರು ಶಾಲೆಗೆ ಇದ್ದು ಫಲಿತಾಂಶದಲ್ಲಿಯೂ ಉತ್ತಮ ಸಾಧನೆ ಮಾಡುವಲ್ಲಿ ಈ ಶಾಲೆ ಯಶಸ್ವಿಯಾಗಿದೆ. ಅಲ್ಲದೆ ಕೇವಲ ಪುಸ್ತಕ ಜ್ಞಾನಕ್ಕೆ ಮಾತ್ರ ಒತ್ತು ನೀಡದ ಸಂಸ್ಥೆ ಕ್ರೀಡೆ, ಸ್ಪರ್ಧಾತ್ಮಕ ಪರೀಕ್ಷೆಗಳು ಸೇರಿದಂತೆ ಇತರೆ ಪಠ್ಯೇತರ ಚಟುವಟಿಕೆಗಳಿಗೂ ಶಾಲೆ ಹೆಚ್ಚಿನ ಮುತುವರ್ಜಿ ತೋರುತ್ತಿದ್ದು, ಪ್ರಿ ಕೆಜಿಯಿಂದ PUC ವರೆಗೂ ಇರುವ ಈ ಶಾಲೆಗೆ ಮಕ್ಕಳು ಇಂದು ಹಾಡುತ್ತಾ ಕುಣಿಯುತ್ತಾ ಆಗಮಿಸಿದ್ದು ವಿಶೇಷವಾಗಿತ್ತು. ಎಲ್ಲರಿಗೂ ನಮಸ್ಕಾರ. ಪೂರ್ಣಪ್ರಜ್ಞಾ ವಿದ್ಯಾ ಸಂಸ್ಥೆಯಿಂದ ಶೈಲಜಾ ವೆಂಕಟೇಶ್ ಅವರು ಮಾತಾಡ್ತಿದ್ದೀವಿ. ಈ ದಿನ ನಾವು ಈ ಕಾರ್ಯಕ್ರಮ ನಮ್ಮ ಮಕ್ಕಳು ಮೊದಲನೇ ದಿನ ಪ್ರಾರಂಭವಾಗಿರೋದು ನಮ್ಗೆ ತುಂಬಾ ಖುಷಿ ಕೊಡ್ತಾ ಇದ್ದೆ. ಏನು ಇವತ್ತಿನ ಕಾರ್ಯಕ್ರಮ ಅಂತಂದ್ರೆ, ನಮ್ಮ ಮಕ್ಕಳು ನಮ್ಮ ದೇಶದ ಆಸ್ತಿ ಆಗಿರೋದ್ರಿಂದ ಅವ್ರನ್ನ ನಾವು ನಲಿತಾ ಕಲಿತಾ ಮತ್ತೆ ಆಡ್ತಾ ಕಲಿಸ್ಬೇಕು ಅಂತೇಳಿ ಇವತ್ತನ್ನ ನಾವು ಪ್ರಾರಂಭ ಮಾಡ್ಕೊಂಡಿದೀವಿ. ಮಕ್ಕಳ ಮನಸ್ಸು ಮತ್ತೆ ದೇಹ ಅವ್ರಿಗೆ ಯಾವಾಗ ಚೆನ್ನಾಗಿರುತ್ತೋ ಅವಾಗ ನಾವು ಅವ್ರಿಗೆ ಏನಾದ್ರೂ ಕಲಿಸ್ಲಿಕ್ಕೆ ಆಗುತ್ತೆ. ಅವ್ರಿಗೆ ಏನಾದ್ರೂ ಪ್ರೇರೇಪಣೆ ಮಾಡ್ಬೋದು. ಮಕ್ಕಳನ್ನ ನಾವು ಯಾವಾಗ ನಾವು ಅವ್ರ ಕಲಿತಾ ಅವ್ರು ಆಡ್ತಾ ಕಲಿತಾರೋ ಅವ್ರಿಗೆ ಏನಾದ್ರೂ ನಾವು ಏನಾದ್ರು ಸಂತೋಷದಿಂದ ಕಲಿಸ್ಬೋದು. ಅದರಿಂದ ಇವತ್ತು ಈ ಕಾರ್ಯಕ್ರಮಗಳನ್ನ ನಾವು ಮಕ್ಕಳಿಗೆ ಆಡ್ತಾ ಮತ್ತೆ ನಲಿತಾ ಕಲಿಸ್ತಾ ಇದ್ದೀವಿ. ಈ ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆ ಅಂತ ಹೆಸರು ಅಂತಂದ್ರೆ ಈ ಮಧ್ವಾಚಾರ್ಯರ ಹೆಸರಾಗಿರೋದ್ರಿಂದ ಮಧ್ವಾಚಾರ್ಯರು ಅವರು ಆಡ್ತಾ ನಲಿತಾ ಕಲ್ತಂತವರು. ಅದಕ್ಕೋಸ್ಕರನೇ ಮಕ್ಳಿಗೂನುವೆ ನಾವು ಈ ತರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೀವಿ. ಮಕ್ಕಳು ಮೊದಲನೇ ದಿನ ಬಂದಾಗ ಅವರು ತುಂಬಾ ಖುಷಿಯಿಂದ ತಂದೆ ತಾಯಿಗಳನ್ನ ಬಿಟ್ಟು ಬಂದು ಅವರು ನಮ್ಮ ಹತ್ರ ಇದ್ದಾಗ ನಮಗೂ ಏನೋ ಒಂದು ಮಕ್ಕಳು ನೋಡ್ತಾ ತುಂಬಾ ಖುಷಿ ಕೊಡ್ತಾ ಇದೆ. ಇವತ್ತಿನ ಪ್ರಾರಂಭ ಆಗಿರೋದ್ರಿಂದ ಇಲ್ಲಿಂದ ನಾವು ಮಕ್ಕಳನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.